ಶೃಂಗೇರಿಯ ಚುನಾವಣಾ ರಿಸಲ್ಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. 255 ಮತಗಳನ್ನು ವ್ಯವಸ್ಥಿತವಾಗಿ ತಿದ್ದಲಾಗಿದೆ. ಪೋಸ್ಟಲ್ ವೋಟ್ಗಳನ್ನು ತಿದ್ದಿದ್ದಾರೆ. ಹಿಂದಿನ ರಿಟರ್ನಿಂಗ್ ಆಫೀಸರ್ ವ್ಯಾಲಿಡ್ ಅಂತ ಹೇಳಿದ ವೋಟ್ಗಳನ್ನು ಈಗ ಇನ್ವ್ಯಾಲಿಡ್ ಮಾಡಲಾಗಿದೆ. ಬಿಜೆಪಿ ಅವರು ಟ್ರಂಕ್ ತರುವ ಸಿಬ್ಬಂದಿ ಮೂಲಕ ತಿದ್ದಿಸಿದ್ದಾರೆ. ಹಣ್ಣು ತಿಂದವನು ತಪ್ಪಿಸಿಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಎಂಬಂತೆ ಸ್ಥಿತಿ ನಿರ್ಮಾಣವಾಗಿದೆ. ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಮಾಡಿ ಗೆಲುವನ್ನು ಸಾಧಿಸಿದ್ದಾರೆ ಅಂತ ಹೇಳಿದರು. ರಾಜೇಗೌಡ ಅವ್ರದ್ದು ಕೋರ್ಟ್ನ ಆದೇಶದ ಮೇಲೆ ಮರು ಎಣಿಕೆ ಆಯಿತು. ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳು ಮರು ಎಣಿಕೆ ಆಯಿತು. ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ ವ್ಯಾಲಿಡ್ ಅಂತ ಆಗ್ತವೆ. ಅದರಲ್ಲಿ 255 ಮತಗಳು ಕಡಿಮೆ ಆಗಿದ್ದಾವೆ. 255 ಮತಗಳು ಕಡಿಮೆ ಆಗಿದ್ದಾವೆ ಅಂದ್ರೆ ಇನ್ವ್ಯಾಲಿಡ್ ಆಗಿದ್ದಾವೆ. ಇವು ಯಾಕೆ ಇನ್ವ್ಯಾಲಿಡ್ ಆಗೋ? ಯುವರಾಜ್ಗೆ ಬಿದ್ದಿರ್ತಕ್ಕಂಥ ಮತಗಳು ಎರಡೇ. ಅವ್ರಿಗೆ ರಾಜೇಗೌಡರಿಗೆ 255 ಮತಗಳು ಕಮ್ಮಿ ಆಗಿದ್ದಾವೆ. ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂಚೆ ಮತಗಳನ್ನು ತಿರುಚಿದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶೃಂಗೇರಿ ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು. ಎಫ್ಐಆರ್ ರದ್ದು ಮಾಡುವಂತೆ ಕೋರಿ ಶೃಂಗೇರಿ ಶಾಸಕ ಡಿಎನ್ ಜೀವರಾಜ್ ಹೈಕೋರ್ಟ್ನಲ್ಲಿ ಸಲ್ಲಿಸಿದ ಅರ್ಜಿ ವಿಚಾರಣೆ ಇವತ್ತು ನಡೆಯಿತು. ಜೀವರಾಜ್ ಪರ ಅಶೋಕ ಹಾರನಹಳ್ಳಿ ವಾದ ಮಂಡಿಸಿದರೆ ಸರ್ಕಾರದ ಪರವಾಗಿ ಎಸ್ಪಿಪಿ ಬೆಳ್ಳಿಯಪ್ಪ ಹಾಜರಾಗಿದ್ದರು. ಇನ್ನು ಹಾಲಿ ಚುನಾವಣಾಧಿಕಾರಿ ಗೌರವ್ ಶೆಟ್ಟಿ ಮೇಲೆ ಎಫ್ಐಆರ್ ಮಾಡಿದ್ದಕ್ಕೆ ನ್ಯಾಯಮೂರ್ತಿ ಶ್ರೀಶಾನಂದ ಗರಂ ಆದರು. ಗೊಂದಲಗಳಿದ್ದರೆ ಚುನಾವಣಾ ತಕರಾರು ಅರ್ಜಿಯಲ್ಲಿ ಉಲ್ಲೇಖಿಸಬೇಕಿತ್ತು. ರಾಜಕೀಯ ಒತ್ತಡದಿಂದ ದೂರು ದಾಖಲಿಸುವುದು ಸರಿಯಲ್ಲ. ಹೇಗಾದರೆ ಯಾವ ಅಧಿಕಾರಿಯೂ ಸ್ವತಂತ್ರವಾಗಿ ಕೆಲಸ ಮಾಡಲಾಗುವುದಿಲ್ಲ ಅಂತ ಅಭಿಪ್ರಾಯಪಟ್ಟ ಜಡ್ಜ್ ಮೇ 7ರವರೆಗೆ ಎಫ್ಐಆರ್ಗೆ ತಡೆ ಕೊಟ್ಟಿದ್ದಾರೆ. ಶೃಂಗೇರಿಯಲ್ಲಿ ನಡೆದ ಮರು ಮತ ಎಣಿಕೆ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಶೃಂಗೇರಿಯಲ್ಲೂ ಮೋಸ ನಡೆದಿದೆ. ಬ್ಯಾಲೆಟ್ ಪೇಪರ್ಗಳನ್ನೇ ಬದಲಾಯಿಸಿದ್ದಾರೆ. ಅಲ್ಲಿ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ತನಿಖೆ ಆಗಬೇಕು ಅಂತ ವೀಕ್ಷಕರು ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. ತನಿಖೆ ಮಾಡದೆ ಏಕಾಏಕಿ ಫಲಿತಾಂಶ ಘೋಷಿಸಿದ್ದು ಸರಿಯಲ್ಲ ಅಂತ ಹೇಳಿದರು. ಖಂಡಿತವಾಗೂ ಅಲ್ಲಿ ಶೃಂಗೇರಿನಲ್ಲಿ ನಡೆದಿರೋದು ಕೂಡ ಒಂದು ರೀತಿ ಮೋಸನೇ. ಯಾವ ರೀತಿ ಅವರು ಬ್ಯಾಲೆಟ್ ಪೇಪರ್ಗಳನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಯಾವ ರೀತಿ ಬಿ ಜೆ ಪಿ ಅಭ್ಯರ್ಥಿ ಹೆಸರನ್ನು ಟಿಕ್ ಮಾಡಿದ್ದಾರೆ, ಹೇಗಾಗಿದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೆಂಟ್ರಲ್ ಅಬ್ಸರ್ವರ್ ಕೂಡ ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಖಂಡಿತವಾಗೂ ಅಲ್ಲಿ ಶೃಂಗೇರಿನಲ್ಲಿ ನಡೆದಿರೋದು ಕೂಡ ಒಂದು ರೀತಿ ಮೋಸನೇ. ಯಾವ ರೀತಿ ಅವರು ಬ್ಯಾಲೆಟ್ ಪೇಪರ್ಗಳನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಯಾವ ರೀತಿ ಬಿ ಜೆ ಪಿ ಅಭ್ಯರ್ಥಿ ಹೆಸರನ್ನು ಟಿಕ್ ಮಾಡಿದ್ದಾರೆ, ಹೇಗಾಗಿದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೆಂಟ್ರಲ್ ಅಬ್ಸರ್ವರ್ ಕೂಡ ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ದಾವಣಗೆರೆ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಉಪಚುನಾವಣೆಗಳಲ್ಲಿ ಗೆಲುವು ನೋಡಿದರೆ ನಮ್ಮ ಕಾರ್ಯಕ್ರಮಗಳನ್ನು ಜನ ಒಪ್ಪಿದ್ದಾರೆ. ನಮ್ಮ ಪಕ್ಷದ ಮೇಲೆ ಜನತೆ ವಿಶ್ವಾಸ ಇಟ್ಟಿದ್ದಾರೆ. ನುಡಿದಂತೆ ನಡೆಯುತ್ತಾರೆ ಅಂತ ಭಾವಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮುಂದಿನ ಚುನಾವಣೆಗೆ ಇದು ದಿಕ್ಸೂಚಿ ಅಂತ ಬಿಜೆಪಿಯವರು ಹೇಳ್ತಾ ಇದ್ರು. ಹಾಗಾದ್ರೆ ಅವರ ಪ್ರಕಾರ 2028ಕ್ಕೂ ನಾವೇ ಗೆಲ್ತೀವಿ ಅನ್ನೋದು ಖಚಿತವಾಯ್ತಲ್ಲ ಅಂತ ಹೇಳಿದ್ದಾರೆ. ಗೆದ್ದಿದ್ದು ಈಗ ಮತ್ತೆ 2 ಬೈ ಎಲೆಕ್ಷನ್ ಅಲ್ಲೂ ಗೆದ್ದಿದ್ದೀವಿ. ಅದರ್ಥ ನಮ್ಮ ಕಾರ್ಯಕ್ರಮಗಳನ್ನ ಜನ ಮೆಚ್ಚಿಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳು ಮತದಾರರನ್ನ ತಲುಪಿದ್ದಾವೆ. ಜನರು ನಮ್ಮ ಮೇಲೆ ವಿಶ್ವಾಸ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಇನ್ನು ದಾವಣಗೆರೆ ಉಪಚುನಾವಣೆ ಸಂಬಂಧಪಟ್ಟಂಗೆ ಜಬ್ಬಾರ್ ಹಾಗೂ ನಸೀರ್ ಅಹಮದ್ ವಿರುದ್ಧ ಕೆಪಿಸಿಸಿ ಕೈಗೊಂಡ ಕ್ರಮ ಸರಿಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ.
ನಮ್ಮನ್ನ ಹಿಂದಿನ ಸಾರಿನೂ ಇಂಡಿಪೆಂಡೆನ್ಸ್ ವೋಟ್ ಹಾಕಿದ್ರು, ಈ ಸಾರಿ SDPIಗೆ ಜಾಸ್ತಿ ವೋಟ್ ಹಾಕಿದ್ದಾರೆ. ಯಾಕೆ, ಎಲ್ಲಿ ನಾವು ಹಿಡಿದಿದ್ದೀವಿ, ಯಾಕೆ ನಮ್ಮನ್ನ ಇದು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಪಕ್ಷ ತನಿಖೆ ಮಾಡ್ತದೆ. ಅದನ್ನು ಮಾಡಿದ ಮೇಲೆ ನಾವು ಕ್ರಮ ತಗೊಳ್ತಕ್ಕಂಥ ಕೆಲಸ. ಸರಿ ಇದೆ. ಬೈ ಎಲೆಕ್ಷನ್ ಗೆಲುವಿನ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು, ಬಾಗಲಕೋಟೆಯಲ್ಲಿ ಅಂದುಕೊಂಡಂತಕ್ಕಿಂತ ಹೆಚ್ಚಿನ ಮತ ಬಂದಿದೆ. ಇದಕ್ಕೆ ಸ್ಥಳೀಯ ನಾಯಕರೇ ಕಾರಣ. ಸಚಿವರು, ಶಾಸಕರು ಬಹಳ ಕೆಲಸ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿದಿವೆ. ಮೇಟಿಯವರು ಮಾಡಿದ ಅಭಿವೃದ್ಧಿ ಕೆಲಸಗಳು ನಮಗೆ ಸಹಕಾರಿಯಾಗಿವೆ. ಈವರೆಗೆ ಯಾರೂ ಕೂಡ ಬಾಗಲಕೋಟೆಯಲ್ಲಿ ಈ ಮಾರ್ಜಿನ್ನಲ್ಲಿ ಗೆದ್ದಿಲ್ಲ. ಬಿಜೆಪಿಯಲ್ಲಿ ಇದ್ದ ಮತ ವಾಪಸ್ ತರಲು ಪ್ರಯತ್ನ ಮಾಡಿದ್ದೆವು ಅಷ್ಟೇ. ಅಹಿಂದ ಮತ ಒಂದೆಡೆ ತಂದಿದ್ದು ಯಶಸ್ವಿಯಾಯಿತು. ಕಾಂಗ್ರೆಸ್ಗೆ ಅಹಿಂದ ಮತಗಳು ಬಹಳ ಮುಖ್ಯ ಅಂತ ಹೇಳಿದರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು. ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, AICC ಅಧ್ಯಕ್ಷರು ಹೇಳಿದ ಮೇಲೆ ಮುಗಿದಲ್ಲ, CM ಸ್ಥಾನ ಖಾಲಿ ಇಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕು. ಸಂದರ್ಭ ಬಂದಾಗ ತೀರ್ಮಾನ ಮಾಡ್ತೀವಿ ಎಂದಿದ್ದಾರೆ. ಅದರ ಬಗ್ಗೆ ಮಾತಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾರಾದರೂ ನಮ್ಮ ಪಕ್ಷದ ಹಿರಿಯರಿರ್ಬೋದು, ವರಿಷ್ಠರಿರ್ಬೋದು, ಅಧಿಕೃತವಾಗಿ ಏನಾದರೂ ಹೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಸರ್, AICC ಅಧ್ಯಕ್ಷರು ಮಾತನಾಡುವಾಗ ಹೇಳಿದರು, CM ಈಗಾಗಲೇ ಇದ್ದಾರೆ, ಅದು ಪೋಸ್ಟ್ ವೇಕೆಂಟ್ ಇಲ್ಲ, ಆ ವಿಚಾರ ಇನ್ನೂ ಮಾತುಕತೆಗೂ ಬಂದಿಲ್ಲ ಅಂತ. ಮತ್ತು ಅವ್ರು ಹೇಳಿದ್ಮೇಲೆ ಇನ್ನೇನು ಉಳಿತು? ಇನ್ಯಾರು ಎಂಡೋರ್ಸ್ ಮಾಡಬೇಕು? ವೆರಿ ಕ್ಲಿಯರ್ಲಿ ದ AICC ಪ್ರೆಸಿಡೆಂಟ್ ಹ್ಯಾಸ್ ಟೋಲ್ಡ್ ಖಾಲಿ ಇಲ್ಲ. ಇದ್ದಾಗ ಏನಾದರೂ ಬದಲಾವಣೆ ಇದ್ದರೆ ನಾವು ತೀರ್ಮಾನ ತಗೋತೀವಿ. ಸಂದರ್ಭ ಬರಲಿ, ಸನ್ನಿವೇಶ ಬರಲಿ, ಯಾರೂ ಮಾತಾಡೋ ಅಗತ್ಯ ಇಲ್ಲ ಅಂತ ಹೇಳಿದ್ಮೇಲೆ ನಾವೆಲ್ಲ ಮಾತಾಡೋದ್ರಲ್ಲಿ ಅಪ್ರಸ್ತುತ. ಸಚಿವ ಸಂಪುಟ ಪುನಾರಚನೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಹೈಕಮಾಂಡ್ ಕರೆದಾಗ ನಾವು ದೆಹಲಿಗೆ ಹೋಗ್ತೀವಿ. ಸಚಿವ ಸ್ಥಾನಕ್ಕೆ ಆಸೆ ಪಡೋದು ತಪ್ಪಲ್ಲ. ಹೈಕಮಾಂಡ್ ಕರೆದಾಗ ನಾನು ದೆಹಲಿಗೆ ಹೋಗ್ತೀನಿ. ಇನ್ನು ಕೇರಳದಲ್ಲಿ ಯಾರನ್ನು ಸಿಎಂ ಮಾಡಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧರಿಸಲಿದೆ ಅಂತ ಹೇಳಿದರು. ನಾನು ಹೈಕಮಾಂಡ್ ಕರೆದಾಗ ಹೋಗ್ತೀವಯ್ಯ, ಕರೆದಾಗ. ತಮಿಳುನಾಡಲ್ಲಿ TVK ಪಕ್ಷದ ವಿಜಯ್ ಮೊದಲ ಎಲೆಕ್ಷನ್ನಲ್ಲೇ ಸೆಂಚುರಿ ಹೊಡೆದಿದ್ದಾರೆ. ಸ್ಪರ್ಧೆ ಮಾಡಿದ ಮೊದಲ ಚುನಾವಣೆಯಲ್ಲೇ 108 ಸೀಟುಗಳನ್ನು ಪಡೆದುಕೊಂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ TVK ಹೊರಹೊಮ್ಮಿದೆ. ಸದ್ಯ TVK ಅಭ್ಯರ್ಥಿಗಳ ಸಭೆ ನಡೆಸೋಕೆ ವಿಜಯ್ ಮುಂದಾಗಿದ್ದಾರೆ. ಇನ್ನು ಈಗಾಗಲೇ ಸರ್ಕಾರ ರಚನೆಗೆ ವಿಜಯ್ ಹಕ್ಕು ಕೂಡ ಮಂಡಿಸಿದ್ದಾರೆ. ಈಗಾಗಲೇ ಗವರ್ನರ್ಗೆ ಮೇಲ್ ಮೂಲಕ ವಿಜಯ್ ಪತ್ರ ರವಾನಿಸಿದ್ದಾರೆ. ಇತ್ತ VCK ಪಕ್ಷದ ತಿರುಮಾವಲವನ್ ಮಾತನಾಡಿದ್ದು, ನಾವು DMK ಜೊತೆಗೆ ಮುಂದುವರಿಯುತ್ತೇವೆ, TVK ಜೊತೆ ಮೈತ್ರಿ ಇಲ್ಲ ಅಂತ ಹೇಳಿರೋದು ಇದೀಗ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪ್ರಚಂಡ ಬಹುಮತ ಸಾಧಿಸಿದೆ. ಟಿಎಂಸಿಯ 15 ವರ್ಷಗಳ ಆಡಳಿತ ಅಂತ್ಯ ಹಾಡಿ 207 ಕ್ಷೇತ್ರಗಳಲ್ಲಿ ಕಮಲ ಪಡೆ ಗೆದ್ದು ಬೀಗಿದೆ. ಇನ್ನು ಬಭಾನಿಪುರ ಕ್ಷೇತ್ರದಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿಗೆ ಸೋಲಿನ ರುಚಿ ತೋರಿಸಿದ ಸುವೆಂದು ಅಧಿಕಾರಿ ಬಿಜೆಪಿಯ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ. ಇದೀಗ ಬಿಜೆಪಿ ಸರ್ಕಾರ ರಚನೆ ಮಾಡೋ ಸರ್ಕಸ್ನಲ್ಲಿದ್ದು, ಸಿಎಂ ಪಟ್ಟ ಯಾರಿಗೆ ಒಲಿಯಲಿದೆ ಅನ್ನೋದೇ ಇದೀಗ ಪ್ರಶ್ನೆಯಾಗಿದೆ. 2 ದಿನಗಳಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದೆ. ಇನ್ನು ಸುವೆಂದು ಅಧಿಕಾರಿ, ಸಮೀಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್, ರೂಪಾ ಗಂಗೂಲಿ ಹಾಗೂ ಅಗ್ನಿಮಿತ್ರ ಪೌಲ್ ಮಧ್ಯೆ ಸಿಎಂ ರೇಸ್ಗೆ ಭಾರಿ ಪೈಪೋಟಿ ಇದೆ. ಒಟ್ಟಿನಲ್ಲಿ ಬಂಗಾಳ ಸಿಎಂ ಯಾರಾಗ್ತಾರೆ ಅನ್ನೋದೇ ಇದೀಗ ಪ್ರಶ್ನೆಯಾಗಿದೆ. ಇತ್ತ ಕೇರಳಂನಲ್ಲಿ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ. ಸಿಎಂ ರೇಸ್ನಲ್ಲಿರುವ VD ಸತೀಶನ್ ಎರ್ನಾಕುಲಂನಲ್ಲಿದ್ದರೆ, ರಮೇಶ್ ಚೆನ್ನತ್ತಲ ಮಲಪುರ್ನಲ್ಲಿದ್ದಾರೆ. KPCC ಅಧ್ಯಕ್ಷ ಸನ್ನಿ ಜೋಸೆಫ್ ಕಣ್ಣೂರಲ್ಲಿದ್ದರೆ, ಅತ್ತ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅಲೆಪ್ಪೆಯಲ್ಲಿದ್ದಾರೆ. ಸದ್ಯ ದೀಪಾದಾಸ್ ಮುನ್ಷಿ ತಿರುವನಂತಪುರಂನಲ್ಲಿದ್ದು ಎಲ್ಲ ಮಾಹಿತಿ ಪಡಿತಾ ಇದ್ದಾರೆ. ಇತ್ತ ಇಂದು ಈ ಎಲ್ಲ ನಾಯಕರ ಸಭೆ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇತ್ತ ಮುಸ್ಲಿಂ ಲೀಗ್ನಿಂದಲೂ ಕೆಲವು ಆಕಾಂಕ್ಷಿಗಳಿದ್ದು, UDF ನಾಯಕರಿಗೆ ತಲೆನೋವಾಗಿದೆ. ಈ ಮಧ್ಯೆ 2 ದಿನದಲ್ಲಿ ಸಿಎಂ ಅಭ್ಯರ್ಥಿ ಫೈನಲ್ ಆಗೋ ಸಾಧ್ಯತೆ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೇರಳದ ಮಲಪುರಂನಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಧ್ಯಕ್ಷ ಪಾಣಕ್ಕಾಡ್ ಸಾದಿಕ್ ಅಲಿ ಶಿಹಾಬ್ ತಂಗಲ್, PK ಕುನ್ಹಾಲಿ ಕುಟ್ಟಿ ಹಾಗೂ ಮುಸ್ಲಿಂ ಲೀಗ್ ಶಾಸಕರ ಜೊತೆಗೆ ಸಮಾಲೋಚನೆ ಮಾಡಿದ್ದಾರೆ.
ಪಂಚರಾಜ್ಯ ಹಾಗೂ ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ತಮಿಳುನಾಡಿನಲ್ಲಿ ಜನರ ತೀರ್ಪಿಗೆ ತಲೆಬಾಗ್ತೇವೆ. ಅಸ್ಸಾಂ ಮತ್ತೆ ಪಶ್ಚಿಮ ಬಂಗಾಳದ್ದು ಬಿಜೆಪಿಯವರ ಜಯ ಅಲ್ಲವೇ ಅಲ್ಲ. ಅಲ್ಲಿ ಚುನಾವಣಾ ಆಯೋಗ ಗೆಲುವು ಸಾಧಿಸಿದೆ. ಯಾವ ರೀತಿ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಡಿಲಿಮಿಟೇಷನ್ ನಡೆಸಿದ್ದಾರೆ, ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ನಡೆಸಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬರೋಬ್ಬರಿ 1 ಕೋಟಿ ಜನರನ್ನ ಮತದಾರರ ಪಟ್ಟಿಯಿಂದ ತೆಗೆಯಲಾಗಿದೆ. ಚುನಾವಣಾ ಆಯೋಗವನ್ನ ಬಿಜೆಪಿಯ ಜೇಬಿನಲ್ಲಿ ಇಟ್ಕೊಂಡು ಬಿಜೆಪಿ ಕೆಲಸ ಮಾಡಿದೆ ಅಂತ ಪ್ರಿಯಾಂಕ್ ಆರೋಪಿಸಿದರು. ಇನ್ನು ಬೈ ಎಲೆಕ್ಷನ್ ಬಗ್ಗೆಯೂ ಮಾತನಾಡಿದ ಪ್ರಿಯಾಂಕ್ ಖರ್ಗೆ 2 ಕ್ಷೇತ್ರಗಳಲ್ಲೂ ಗೆದ್ದಿರೋದು ಸಮಾಧಾನ ತಂದಿದೆ ಅಂತ ಹೇಳಿದರು. ತಮಿಳುನಾಡಿನಲ್ಲಿ ನೀವು ಹೇಳ್ದಂಗೆ ನಮ್ಮ ನಿರೀಕ್ಷೆಗಿಂತ ಕಮ್ಮಿ ಬಂದಿರೋದು ನಿಜ. ಆದರೆ ಜನರ ತೀರ್ಪಿಗೆ ಬಾಗಲೇಬೇಕಾಗ್ತದೆ. ನೋಡಿ, ನಮ್ಮ ಇನ್ನೂ ಸಂಪೂರ್ಣ ಬೆಂಬಲ ಯಾರಿಗೂ ಸಿಕ್ಕಿಲ್ಲ. ಮುಂದೆ ಏನು ಮಾಡೋದು ತೀರ್ಮಾನ ಹೈಕಮಾಂಡ್ ಅವರು ಮಾಡ್ತಾರೆ. ಅಸ್ಸಾಂದು ಹೊಡೆತ ಬಿತ್ತು ಅಂತ ನೋಡಿ, ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲು BJPಯವರ ಜಯ ಅಲ್ಲ, ಅದು ಎಲೆಕ್ಷನ್ ಕಮಿಷನಿನ ಜಯ. ಪಂಚರಾಜ್ಯ ಚುನಾವಣಾ ಫಲಿತಾಂಶದ ಬಗ್ಗೆ ಸಚಿವ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 5 ರಾಜ್ಯಗಳ ಪೈಕಿ 3ರಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವನ್ನ ಕಂಡಿದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಶ್ರಮದಿಂದ ಗೆಲುವು ಕಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಗೂಂಡಾಗಿರಿ, ಹಿಂಸಾಚಾರ ಮತ್ತು ಟಿಎಂಸಿಯ ಅನಾಹುತಕ್ಕೆ ಅಂತ್ಯ ಹಾಡಿದ್ದೇವೆ. ಹಿಂಸಾಚಾರದ ಕಾರಣದಿಂದಲೇ ಟಿಎಂಸಿ ನೆಲಕಚ್ಚಿರುವುದು, ಟಿಎಂಸಿಯ ಪಾಪದ ಕೊಡ ತುಂಬಿದೆ ಅಂತ ಹೇಳಿದ್ದಾರೆ. ನಿನ್ನೆ ಬಂದಂತಹ ಫಲಿತಾಂಶ 5 ರಾಜ್ಯಗಳಲ್ಲಿ 3 ರಾಜ್ಯ ಪ್ರಾಯಶಃ ಐತಿಹಾಸಿಕ ಗೆಲುವನ್ನು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ, ಸನ್ಮಾನ್ಯ ಅಮಿತ್ ಶಾ ಅವರ ಒಂದು ಶ್ರಮದಿಂದ, ಪಶ್ಚಿಮ ಬಂಗಾಳ ಒಂದು ಐತಿಹಾಸಿಕ ತೀರ್ಪನ್ನು ಆ ಭಾಗದ ಜನ ನೀಡಿದ್ದಾರೆ. ಏನಲ್ಲಿದ್ದಂಥ ಇದೇ ವೇಳೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ವಿಚಾರವಾಗಿ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಾಂಗ್ರೆಸ್ನಲ್ಲಿ ಯಾವುದೇ ಕ್ರಾಂತಿ ಇಲ್ಲ, ಬರೀ ಒಳಜಗಳ ಅಷ್ಟೇ. ಕಾಂಗ್ರೆಸ್ನಲ್ಲಿ ದಿನಾ ಒಂದೊಂದು ಡ್ರಾಮಾ ನಡೀತಾ ಇದೆ. ಕಾಂಗ್ರೆಸ್ ಎಷ್ಟು ಬೇಗ ರಾಜ್ಯದಿಂದ ತೊಲಗುತ್ತೋ ಅಷ್ಟು ಒಳ್ಳೆಯದು. ಜೀವ ಇಲ್ಲದ ಸರ್ಕಾರಕ್ಕೆ ಕೆಲವೇ ದಿನದಲ್ಲಿ ಪ್ರಾಯಶ್ಚಿತ ಆಗಲಿದೆ ಅಂತ ಹೇಳಿದ್ದಾರೆ. ಇಲ್ಲ, ವಾಂತಿನೂ ಇಲ್ಲ, ದಿನ ವಾಂತಿನೇ ಆಗಿದೆ. ನೀವು ಪದೇ ಪದೇ ಒಳಜಗಳಲ್ರಿ ಹೊರಜಗಳದು ಎಲ್ಲಿದೆ? ಒಳಜಗಳ ಅವ್ರದ್ದು ಬೀದಿಲು ಮಾತಾಡ್ತಾವ್ರೆ. ಹೊರಜಗಳ ಅದು ದಿನ ಬೆಳಗಾರು ಮಾತಾಡ್ತಾರೆ. ಆದ್ರಿಂದ ಇದೇ ವೇಳೆ ನೀವು ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಸೋಮಣ್ಣ, ಈಗ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಿದ್ದಾರೆ, ವರಿಷ್ಠರು ತೀರ್ಮಾನ ಮಾಡ್ತಾರೆ, ಎಲ್ಲ ಅವರಿಗೆ ಬಿಟ್ಟಿದ್ದು, ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ರಾಷ್ಟ್ರದ ನಮ್ಮ ನಾಯಕರುಗಳು ಈಗಾಗಲೇ ರಾಜ್ಯಾಧ್ಯಕ್ಷರಿದ್ದಾರೆ, ಕೆಲಸ ಮಾಡ್ತಾವ್ರೆ. ಆದ್ರಿಂದ ಎಲ್ಲವನ್ನು ಕೂಡ ಎಲ್ಲ ಬೆಳವಣಿಗೆಗಳು ರಾಷ್ಟ್ರದ ನಾಯಕರು ನೋಡ್ತಾರೆ. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ನಡೆಯಲಿದೆ. ಈ ಹಿನ್ನೆಲೆ ಬೆಂಗಳೂರು ಶಾಸಕರ ತಂಡ ಕಾರ್ಯಕ್ರಮ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಶಾಸಕರಾದ ಎಸ್ಆರ್ ವಿಶ್ವನಾಥ್, ಮುನಿರತ್ನ, ಕೆ ಗೋಪಾಲಯ್ಯ ಸೇರಿದಂತೆ ಹಲವರು ಸ್ಥಳಕ್ಕೆ ಭೇಟಿ ನೀಡಿ ಊಟದ ವ್ಯವಸ್ಥೆ ಬಗ್ಗೆ ಪರಿಶೀಲಿಸಿದರು. ಊಟದ ಮೆನು ಬಗ್ಗೆ ಚರ್ಚೆ ನಡೆಸಿದ ಶಾಸಕರು ಬಾಣಸಿಗರಿಂದ ವ್ಯವಸ್ಥೆ ಕುರಿತಂತೆ ಚರ್ಚೆ ನಡೆಸಿದರು. ಇನ್ನು ಅಭಿಮಾನೋತ್ಸವದಲ್ಲಿ ಸುಮಾರು 10 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಮೇ 9ರಂದು ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳಿದ್ದೇನೆ. ನಾನು ಬಿಎಸ್ವೈ ಸೇರಿ ಅನೇಕ ನಾಯಕರ ಜೊತೆ ಕೆಲಸ ಮಾಡಿದ್ದೇನೆ. ಅವರ ಅಭಿಮಾನೋತ್ಸವಕ್ಕೆ ನನ್ನನ್ನೂ ಆಹ್ವಾನಿಸಿದ್ದಾರೆ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಅಭಿಮಾನೋತ್ಸವ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಒಂದಷ್ಟು ವರದಿಗಳೆಲ್ಲ ಇದ್ದಾವೆ. ಅಲ್ಲ, ನನಗೇನು ಗೊತ್ತಿಲ್ಲ, ನನಗೆ ಕರೆದಿದ್ದಾರೆ, ನಾವು ಹೋಯ್ತೀವಿ. ರಾಜ್ಯದ ಶಿಕ್ಷಕರಿಗೆ ಸಂಬಳ ಕೊಡೋಕೆ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ ಇದೀಗ ಬಂದಿದೆ. ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಶಿಕ್ಷಕರಿಗೆ ಸರ್ಕಾರ ಸಂಬಳವನ್ನೇ ನೀಡಿಲ್ಲ. 2 ತಿಂಗಳಿನಿಂದ ಸಂಬಳ ಹಾಗೂ ಎನ್ಪಿಎ ಭತ್ಯೆಯನ್ನು ಸರ್ಕಾರ ತಡೆ ಹಿಡಿದಿದೆ. ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಸಂಬಳಕ್ಕಾಗಿ ಪಶುವೈದ್ಯಕೀಯ ಶಿಕ್ಷಕರು ಪ್ರತಿಭಟನೆ ನಡೆಸಿದ್ದಾರೆ. ವೈದ್ಯಕೀಯ ಪರಿಷತ್, ಇಂಡಿಯನ್ ವೆಟನರಿ ಕೌನ್ಸಿಲ್ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮತ್ತು UGC ಇದರ ಅನುಸಾರ ಯಾರು ಅಧ್ಯಾಪಕ ವೃತ್ತಿಯಲ್ಲಿ ಇರ್ತಾರಲ್ಲ ಪಶುವೈದ್ಯರು, ಅವರಿಗೆ ನಾನ್ ಪ್ರಾಕ್ಟೀಸಿಂಗ್ ಅಲೋಯನ್ಸ್ ಅಂದರೆ NPA, ಯಾಕಂದರೆ ನಾವು ಖಾಸಗಿಯಾಗಿ ಪ್ರಾಕ್ಟೀಸ್ ಮಾಡಲ್ಲ. ಸೊ ಅದ್ರ ಸಲುವಾಗಿ ನಮಗೆ 7 ವರ್ಷದಿಂದ ಘನ ಸರ್ಕಾರ ನಮಗೆ NPAನ ಕೊಡು ಮಾಡ್ತಾ ಇತ್ತು. ಆದರೆ
ರಾಜ್ಯ ರೈತ ಸಂಘ ಹಾಗೂ ಕೊಪ್ಪಳದ ಪ್ರಗತಿಪರ ಸಂಘಟನೆಗಳು ಕೊಪ್ಪಳದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿವೆ. ಬಸಾಪುರ ಕೆರೆ ಒತ್ತುವರಿ ತೆರವು ಮಾಡಬೇಕು ಅಂತ ಆಗ್ರಹಿಸಿ ಬಿಎಸ್ಪಿಎಲ್ ಕಾರ್ಖಾನೆ ಮುಂದೆ ಪ್ರತಿಭಟನೆ ನಡೆಯಲಿದೆ. ಈಗಾಗಲೇ ಬಸಾಪುರ ಬಳಿ ಜಾನುವಾರುಗಳ ಜೊತೆಗೆ ಜನರು ಜಮಾಯಿಸಿದ್ದು ಕಾರ್ಖಾನೆ ಕೆರೆಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದಾರೆ. ಸಚಿವ ಜಮೀರ್ ಅಹಮದ್ ಮನೆಯಲ್ಲಿ ಆಭರಣಗಳ ಕಳ್ಳತನವಾಗಿದ್ದು ಸುಮಾರು 1,13,00,000 ಮೌಲ್ಯದ ಚಿನ್ನಾಭರಣ ಕದ್ದಿದ್ದವರನ್ನು ಬಂಧಿಸಲಾಗಿದೆ. ಸಚಿವ ಜಮೀರ್ ಸಂಬಂಧಿಕರೇ ಕಳ್ಳತನ ಮಾಡಿರುವುದು ಬಯಲಾಗಿದೆ. ಘಟನೆ ಸಂಬಂಧ ತನಿಖೆ ನಡೆಸಿದ ಪೊಲೀಸರು ಸೈಯದ್ ಅಮೀರ್ ಅಹಮದ್ ಅನ್ನೋರನ್ನು ಬಂಧಿಸಿದ್ದಾರೆ. ಯಶವಂತಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 9 ಕೋಟಿ ಬೆಲೆಯ 8 ಕೆಜಿ ಎಂಡಿಎಂಎ ಸೀಸ್ ಮಾಡಿದ್ದಾರೆ. ಸೈಯದ್ ಸೊಹೇಲ್, ಮೊಹಮ್ಮದ್ ಸಮೀರ್, ಸಾದಿಕ್ ಪಾಷಾ, ಮೊಹಮ್ಮದ್ ಹಜ್ರುಲ್ಲಾ ಹಕ್ ಬಂಧಿತರು. ನೈಜೀರಿಯಾ ಪ್ರಜೆಗಳಿಂದ ಡ್ರಗ್ಸ್ ಖರೀದಿ ಮಾಡ್ತಾ ಇದ್ದ ಆರೋಪಿಗಳು ಸ್ಥಳೀಯರಿಗೆ ಡ್ರಗ್ಸ್ ಮಾರಾಟ ಮಾಡಲು ಪ್ರಯತ್ನ ಪಡ್ತಾ ಇದ್ರು. ಈ ಘಟನೆ ಸಂಬಂಧಪಟ್ಟಗೆ 1 ಕಾರು, 5 ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ. ಇತ್ತ ನಂದಿನಿ ಲೇಔಟ್ ಪೊಲೀಸರು ಕೂಡ ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ದಾರೆ. ಕೇರಳ ಮೂಲದ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಸೌಗೇಶ್ ಅಲ್ತಾಫ್ ಬಂಧಿತರಿಂದ 5 ಕೋಟಿ 75 ಲಕ್ಷ ಬೆಲೆಯ 5.7 ಕೆಜಿ ಹೈಡ್ರೋ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರಿದೆ. ಇನ್ನು ಮಠದಲ್ಲಿ ಯಾವುದೇ ಸಭೆ ಸಮಾರಂಭ ನಡೆಸುವಂತಿಲ್ಲ ಅಂತ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಮಠದಲ್ಲಿ ಯಾವುದೇ ಸಭೆ ಸಮಾರಂಭ ಹಾಗೂ ಸುದ್ದಿಗೋಷ್ಠಿ ಮಾಡದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದ್ದು, ಮಠದಲ್ಲಿ ಧಾರ್ಮಿಕ ಪೂಜಾ ವಿಧಾನ ಬಿಟ್ಟು ಸಭೆ ಸಮಾರಂಭ ನಡೆಸುವಂತಿಲ್ಲ ಅಂತ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಹೇಳಿದ್ದಾರೆ. ಬೀದರ್ನಲ್ಲಿ ಅಕ್ರಮ ಮರಳು ಮಾಫಿಯಾ ಜೋರಾಗಿದೆ. ಮರಳು ಲಾರಿ ತಡೆದಿದ್ದಕ್ಕೆ ಅಧಿಕಾರಿಗಳ ಮೇಲೆಯೇ ಹಲ್ಲೆ ಮಾಡಲಾಗಿದೆ. ಔರಾದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ತಡೆದಿದ್ರು. ಈ ವೇಳೆ ಅಧಿಕಾರಿಗಳಾದ ವಿಶ್ವನಾಥ್ ಹಾಗೂ ಲೋಕೇಶ್ ಮೇಲೆ ಹಲ್ಲೆ ಆಗಿದೆ. ಲಾರಿ ಮಾಲೀಕ ಚಂದರ್ ಎಂಬಾತ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಂತ ಆರೋಪಿಸಲಾಗಿದೆ. ನಾನ್ ನಿನಗ್ ಸಮಜಾಸ್ ಹೇಳತ್ತೀನಿ. 4 ವರ್ಷ ಕೆಳಗ 1 ಎಕರೆ ಮಾರಿನಿ ನಿನ್ ಚಕ್ಕರ್ದಾಗ ಲೋಕೇಶ್. ರಾಯಲ್ಟಿ ತಕೊಂಡ್ರ ಅವ್ರ ಮೊಬೈಲ್ ತಕೊಂಡು ದುಡ್ಡು ತಕೊಂಡು ದಾದಾಗಿರಿ ಮಾಡ್ತಾ ಇದ್ದೀಯಾ? ನಿನ್ ಕುಂಡಲ್ ತಮ್ಮಿದ್ರ ಗಾಡಿ ತೋರಿಸ್ತೀನಿ ನಾನು ಇಲ್ಲಿ. ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಲ್ಲಿ ವಾಮಾಚಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮನೆ ಮುಂದೆ ಹಾಗೂ ಅವರ ಜೀಪ್ ಬಳಿಯಲ್ಲೂ ವಾಮಾಚಾರದ ಅನುಮಾನ ಮೂಡಿದೆ. ಮನೆ ಗೇಟ್ ಬಳಿ ಎಸಿಎಫ್ ಮೋಹನ್ ಹಾಗೂ ಅವರ ಜೀಪ್ ಚಾಲಕರ ಫೋಟೋ ಇಟ್ಟು ಪೂಜೆ ಮಾಡಲಾಗಿದೆ. ಮಣ್ಣಿನ ಮಡಿಕೆಯೊಳಗೆ ಮೋಹನ್ ಹಾಗೂ ಜೀಪ್ ಚಾಲಕರ ಫೋಟೋ ಇಟ್ಟು ಅರಿಶಿಣ ಕುಂಕುಮ ಹಾಕಿ ಮಡಿಕೆ ಒಡೆಯಲಾಗಿದೆ. ಈ ಘಟನೆ ಸಂಬಂಧ ಎಸಿಎಫ್ ದೂರಿನನ್ವಯ ಬಾಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಜಮೀನು ವಿವಾದ ಹಿನ್ನೆಲೆಯಲ್ಲಿ ವಿವಾದಿತ ಜಮೀನಿಗಾಗಿ ಕಿಡಿಗೇಡಿಗಳು ವಾಮಾಚಾರ ಮಾಡಿದ್ದಾರೆ ಎನ್ನಲಾಗಿದೆ. ಈ ಘಟನೆ ಕೋಲಾರ ತಾಲೂಕಿನ ನಾಗನಾಳ ಗ್ರಾಮದಲ್ಲಿ ನಡೆದಿದೆ. ನಾಗನಾಳ ಗ್ರಾಮದ ಶಂಕರ ಅನ್ನೋರು ನಿರ್ಮಾಣ ಮಾಡ್ತಾ ಇದ್ದ ಶೆಡ್ನಲ್ಲಿ ಪಾಪಣ್ಣ ನಾರಾಯಣಸ್ವಾಮಿ ಅನ್ನೋರು ವಾಮಾಚಾರ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಶಂಕರ್ ಹಾಗೂ ಪಾಪಣ್ಣ ಕುಟುಂಬದ ಮಧ್ಯೆ ಜಮೀನು ವಿವಾದ ಇದೆ. ಹೀಗಾಗಿ ಶೆಡ್ ನಿರ್ಮಾಣ ನಿಲ್ಲಿಸಲು ವಾಮಾಚಾರ ಮಾಡಿ ಕಡ್ಡಿ, ಕಲ್ಲು, ನಿಂಬೆಹಣ್ಣು ಕಟ್ಟಿದ್ದಾರೆ ಅಂತ ಶಂಕರ್ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಪೋಷಕರ ವಿರೋಧದ ನಡುವೆಯೇ ಜೋಡಿಯೊಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದೆ. ಚಿಕ್ಕಬಳ್ಳಾಪುರದ ದೇಗುಲದಲ್ಲಿ ಪ್ರೇಮಿಗಳು ಮದುವೆಯಾಗಿದ್ದಾರೆ. ಬೆಂಗಳೂರು ಟಿ ದಾಸರಹಳ್ಳಿ ಮೂಲದ ಅಂಕಿತಾ ಹಾಗೂ ಹರಿಪ್ರಸಾದ್ ಕಳೆದ 4 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಆದರೆ ಇಬ್ಬರ ವಿವಾಹಕ್ಕೆ ಮನೆಯಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಬ್ಬರು ಮನೆಯಿಂದ ಓಡಿ ಬಂದು ಮದುವೆಯಾಗಿದ್ದಾರೆ. ಮದುವೆ ಬಳಿಕ ಯುವತಿಯ ಪೋಷಕರು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿದ್ರು. ಆದರೆ ನಾನು ಯುವಕನ ಜೊತೆ ಹೋಗ್ತೀನಿ ಅಂತ ಹೇಳಿದ್ದಾಳೆ ಆ ಯುವತಿ. ಈ ಹಿನ್ನೆಲೆಯಲ್ಲಿ ರಾಜಿ ಮಾತುಕತೆ ಬಳಿಕ ಯುವಕನ ಜೊತೆ ಯುವತಿಯನ್ನ ಕಳುಹಿಸಿಕೊಡಲಾಗಿದೆ. ಬೈಕ್ ಕಳ್ಳತನ ಮಾಡಿ ನಕಲಿ ಆರ್ಸಿ ಕಾರ್ಡ್ ರೆಡಿ ಮಾಡ್ತಾ ಇದ್ದ ಗ್ಯಾಂಗ್ ಈಗ ಪೊಲೀಸರ ಅತಿಥಿಯಾಗಿದೆ. 3 ರಾಜ್ಯಗಳಲ್ಲಿ ಬೈಕ್ ಕಳ್ಳತನ ಮಾಡ್ತಾ ಇದ್ದ ಆರೋಪಿಗಳು ಆಯಾ ರಾಜ್ಯದ ಫೇಕ್ ಆರ್ಸಿ ಕಾರ್ಡ್ ರೆಡಿ ಮಾಡ್ತಾ ಇದ್ರು. ಚಿತ್ತಪ್ಪಗಾರಿ ಆನಂದ್, ಶೇಖ್ ಶಫೀರ್ ಬಾಷಾ ಬಂಧಿತರು. ಆಂಧ್ರ, ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಬೈಕ್ ಕದಿತಾ ಇದ್ದ ಗ್ಯಾಂಗ್ ಆ ಬಳಿಕ ಆಂಧ್ರ ಪ್ರದೇಶದ ನಂದ್ಯಾಲದಲ್ಲಿ ಫೇಕ್ ಆರ್ಸಿ ರೆಡಿ ಮಾಡ್ತಾ ಇದ್ರು. ಸದ್ಯ ಇಬ್ಬರನ್ನ ಬಂಧನ ಮಾಡಿರುವ ಹೆಬ್ಬಗೋಡಿ ಪೊಲೀಸರು 3 ಮೊಬೈಲ್, 1 ಸಿಪಿಯು ಹಾಗೂ 1 ಪ್ರಿಂಟರ್ ವಶಕ್ಕೆ ಪಡೆದಿದ್ದಾರೆ. ಇದ್ದ ಮೊಬೈಲ್ ಕಳ್ಳರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರು ಈಶಾನ್ಯ ವಿಭಾಗದ 11 ಠಾಣೆಗಳಲ್ಲಿ 733 ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಸಂಪಿಗೆಹಳ್ಳಿ 211, ಕೊಡಿಗೆಹಳ್ಳಿಯಲ್ಲಿ 68, ದೇವನಹಳ್ಳಿಯಲ್ಲಿ 24, ಯಲಹಂಕ 88, ಬಾಗಲೂರು 88 ಸೇರಿದಂತೆ ಒಟ್ಟು 1.75 ಕೋಟಿ ಮೌಲ್ಯದ 733 ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ.
ಬೆಂಗಳೂರಿನ ಹಲವು ಕಡೆಗಳಲ್ಲಿ ಬಿರುಗಾಳಿ ಮಳೆಯಿಂದ ಬಿದ್ದಿರುವ ಮರಗಳು ಹಾಗೂ ಒಣಗಿರುವ ಬೀಳುವ ಹಂತದಲ್ಲಿರುವಂತಹ ಮರಗಳ ತೆರವು ಮಾಡಲು ಕಾರ್ಮಿಕರು ಸಿಗ್ತಿಲ್ಲ. ಒಂದು ಮರ ತೆರವು ಮಾಡಲು ಕಾರ್ಮಿಕರು 50,000 ರೂಪಾಯಿ ಕೇಳುತ್ತಿದ್ದಾರಂತೆ. ಹೀಗಾಗಿ ರಸ್ತೆ ಬದಿ ಬಿದ್ದಿರುವ ಮರಗಳು ಹಾಗೂ ಅಪಾಯದ ಅಂಚಿನಲ್ಲಿರುವ ಮರ ತೆರವು ಮಾಡಲು ಆಗ್ತಾ ಇಲ್ಲ. ಇನ್ನು ಮರ ತೆರವು ಮಾಡಲು ಸಕಲೇಶಪುರದಿಂದ ಕಾರ್ಮಿಕರನ್ನು ಕರೆತರಲು ಜಿಬಿಎ ತಯಾರಿ ನಡೆಸಿದೆ. ಹೊಸ ಟೆಂಡರ್ ಇನ್ನೂ ಅಂತಿಮ ಆಗದ ಹಿನ್ನೆಲೆ ಮರ ತೆರವಿಗೆ ಜಿಬಿಎ ಪರದಾಡ್ತಿದೆ. ರಾಜ್ಯದಲ್ಲಿ ಹಲವೆಡೆ ಮಳೆ ಅಬ್ಬರ ಜೋರಾಗಿದ್ದು ಸಾಲು ಅವಾಂತರ ನಡೆದಿದೆ. ಇಂದು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಬರೋಬ್ಬರಿ 115 ಮಿಲಿಮೀಟರ್ನಷ್ಟು ಮಳೆ ಸುರಿಯುವ ಮುನ್ಸೂಚನೆ ಕೊಡಲಾಗಿದೆ. ಬೆಂಗಳೂರು ಸೇರಿದಂತೆ ಕೋಲಾರ, ಮೈಸೂರು, ಚಾಮರಾಜನಗರ, ಮಂಡ್ಯ, ಚಿಕ್ಕಬಳ್ಳಾಪುರ, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಜನರು ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂತೆ ಹವಾಮಾನ ತಜ್ಞರು ಸೂಚನೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಪ್ಲವ ಫೌಂಡೇಶನ್ ವತಿಯಿಂದ ಹೃದಯ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕಡಿಯಾಳಿ ದೇಗುಲದ ಕಾತ್ಯಾಯಿನಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ಲವ ಫೌಂಡೇಶನ್ ಕಾರ್ಯನಿರ್ವಾಹಕ ನಿರ್ದೇಶಕಿ ರಶ್ಮಿ ಸಾಮಂತ್, ಮಾಹೆಯ ಹೃದಯನಾಳ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಾನಂದ ನಾಯಕ್ ಅವರು ವಿವಿಧ ರೀತಿಯ ಹೃದಯ ಕಾಯಿಲೆಗಳ ಬಗ್ಗೆ ಮತ್ತು ಆರೋಗ್ಯಕರ ಹೃದಯಕ್ಕಾಗಿ ಅನುಸರಿಸಬೇಕಾದ ಉತ್ತಮ ದಿನಚರಿಯ ಬಗ್ಗೆ ಮಾಹಿತಿ ನೀಡಿದರು. 100ಕ್ಕೂ ಅಧಿಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಈ ಮಧ್ಯಾಹ್ನ ನಿಮ್ಮ ಮಧ್ಯದಲ್ಲಿ ಸೊ ಜಸ್ಟ್ 1 ಲೀಟರ್ ಆಫ್ ಆಯಿಲ್ 2 ಪೀಪಲ್ ಆಗಿದೆ 15 ml ಆಫ್ ಆಯಿಲ್. ಸೊ ಎಷ್ಟು ನಾವು ಆಯಿಲ್ ಸುಮಾರು ಡೌಟ್ಗಳನ್ನು ಕ್ಲಿಯರ್ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ಒಂದೇ ಶಬ್ದದಲ್ಲಿ ನಮ್ಮ ಪರವಾಗಿ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಏನು ತಿನ್ನಬೇಕು, ಏನು ಎಷ್ಟು ತಿನ್ನಬೇಕು, ಯಾವಾಗ ದಿಸ್ ಇಸ್ ದ ವೇ ವಿ ಹ್ಯಾವ್ ಟು ಡೂ ಇಟ್. 5 days ನೋ ಆಯಿಲ್. ಆಯಿಲ್ ಇಲ್ಲದೆ ಎಷ್ಟೋ ಅಡುಗೆಗಳು ಮಾಡ್ಬೋದು. ನಾವು ಆಯಿಲೇ ಬೇಕು ಅಂತೇಳಿ ಇವತ್ತು ಬೆಂಗಳೂರಲ್ಲಿ ಮೇ 8ರಿಂದ 17ರವರೆಗೆ ಮಾವು ಮೇಳ ನಡೆಯಲಿದೆ. ಕಬ್ಬನ್ ಪಾರ್ಕ್ ಬ್ಯಾಂಡ್ ಸ್ಟ್ಯಾಂಡ್ ಬಳಿ ಕರ್ನಾಟಕ ಮಾವು ಅಭಿವೃದ್ಧಿ ನಿಗಮದ ವತಿಯಿಂದ ಮಾವು ಮೇಳ ನಡೆಯಲಿದೆ. ಈ ಬಾರಿ ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾವುಗಳ ಪ್ರದರ್ಶನ ಖರೀದಿಗೆ ಅವಕಾಶ ನೀಡಲಾಗಿದೆ. ಈ ಬಗ್ಗೆ ಮಾವು ನಿಗಮದ ಅಧ್ಯಕ್ಷ ಮುದ್ದಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಈ ಬಾರಿ ರಾಜ್ಯದಲ್ಲಿ ಹೆಚ್ಚಿನ ಮಾವು ಬೆಳೆ ಬಂದಿದೆ. 1.45 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಬಾರಿ ಮಾವು ಬೆಳೆಯಲಾಗಿದೆ. ಮಾವು ಮೇಳದಲ್ಲಿ 50 ಮಾವು ಮಳಿಗೆ ಹಾಗೂ 7 ಹಲಸು ಮಳಿಗೆ ಇರಲಿದೆ. ಖುದ್ದು ರೈತರ ನೇರವಾಗಿ ಮೇಳದಲ್ಲಿ ಮಾವು ಮಾರಾಟ ಮಾಡ್ತಾರೆ ಅಂತ ಮಾಹಿತಿ ಕೊಟ್ಟರು. ಈ ಮೇಳ ಆಯೋಜನೆ ಮಾಡಿದ್ವಿ. ಒಳ್ಳೊಳ್ಳೆ ಮಾವಿನ ತಳಿಗಳಿದ್ದಾವೆ, ಮಾವಿನ ಇದು ಹಣ್ಣುಗಳಿದ್ದಾವೆ, ವೆರೈಟೀಸ್ ಇದ್ದಾವೆ. ಅವೆಲ್ಲ ದಯವಿಟ್ಟು ತಂದುಬಿಟ್ಟು ಗ್ರಾಹಕರಿಗೂ ಒಳ್ಳೊಳ್ಳೆ ಹಣ್ಣು ಕೊಡಿ. ಓಕೆ, ನಿಮಗೆ ಒಳ್ಳೆ ಬೆಲೆನೂ ಸಿಗಬೇಕು. ನೀವು ಬೆಳೆದಿದ್ದು ಟೇಬಲ್ ಫ್ರೂಟ್ ಆಗಿ ನೀವು ಅದನ್ನ ಮಾರಾಟ ಮಾಡೋಕ್ಕೆ ಒಂದು ವ್ಯವಸ್ಥೆನೂ ಆಗಬೇಕು. ನಾವು ಭಾಳ ಸುಸಜ್ಜಿತವಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದೀವಿ. ಹೆಚ್ಚು ಕಡಿಮೆ 70 ಅಧಿಕ ಮಳಿಗೆಗಳನ್ನ ಸೃಷ್ಟಿ ಮಾಡಿದ್ದೀವಿ. ಆಮೇಲೆ ಇದನ್ನು ಯಾವುದೇ ಥರದ ಎಂಟ್ರಿ ಶುಲ್ಕ ಇಲ್ಲದೆ ರೈತರಿಗೆ ಉಚಿತವಾಗಿಯೇ ನಾವು ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಬೇಸಿಸ್ನಲ್ಲಿ, ಅಂದರೆ ಅವ್ರಿಗೆ ಇದೇ ಕೊಡಬೇಕು, ಆ ಜಾಗ ಕೊಡಬೇಕು. ರೈತ ಸರಿಸುಮಾರು 10 ದಿನ ಇರ್ತದೆ ಅದನ್ನ. ಬೆಂಗಳೂರಿನಲ್ಲಿ ದಿನೇ ದಿನೇ ಬಿಸಿಲಿನ ಝಳ ಹೆಚ್ಚಾಗ್ತಿದೆ. ಇತ್ತ ಬಿಸಿಲಿನ ಬೇಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಇಂಥ ಬಿಸಿಲಲ್ಲೂ ದಣಿವರಿಯದೆ ನಿಂತು ಕಾರ್ಯನಿರ್ವಹಿಸುವ ಟ್ರಾಫಿಕ್ ಪೊಲೀಸರಿಗೆ ಹ್ಯಾಂಗೋ ಐಸ್ ಕ್ರೀಂ ವತಿಯಿಂದ ಧನ್ಯವಾದ ಸಮರ್ಪಿಸಲಾಯಿತು. ಸಂಚಾರ ದಟ್ಟಣೆ ಹೆಚ್ಚಿರುವ ಪ್ರದೇಶದ ಪೊಲೀಸ್ ಚೌಕಿಗೆ ಭೇಟಿ ನೀಡಿದ ಹ್ಯಾಂಗೋ ಸಿಬ್ಬಂದಿ ಪೊಲೀಸರಿಗೆ ಐಸ್ ಕ್ರೀಂ ನೀಡಿ ಧನ್ಯವಾದವನ್ನು ತಿಳಿಸಿದರು.